ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಕಳೆದ 2-3 ದಿನದಿಂದ ಬರ್ತಾ ಇದೆಯಂತೆ. ಬೆದರಿಕೆ ಹಾಕಿರೋ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರಾ? ಹಾಗಾದ್ರೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ದೂರು ಕೊಟ್ರೆ ಆತನಿಗೆ ಹಿಂಸೆ ಕೊಡ್ತಾರೆ ಅಷ್ಟೇ. ಆತನಲ್ಲಿ ಇಂತಹ ಆಲೋಚನೆ ಹಾಕಿದವರಿಗೆ ಶಿಕ್ಷೆ ಆಗಲ್ಲ. ನನ್ನ ಹೋರಾಟ ಯಾವ ವ್ಯಕ್ತಿಯ ಮೇಲೂ ಅಲ್ಲ, ಆ ತತ್ವ ಸಿದ್ಧಾಂತದ ವಿರೋಧಿ ನಾನು ಅಂತ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ. ರಿಜಿಸ್ಟರ್ ಡಾಕ್ಯುಮೆಂಟ್ ತೋರಿಸೋಕೆ ಇಷ್ಟು ಯಾಕೆ ಮಾಡ್ತಾ ಇದ್ದೀರಿ ಅಂದ್ರೆ ಆರ್ಎಸ್ಎಸ್ ರಿಜಿಸ್ಟರ್ ಆಗಿಲ್ಲ ಅಂತ. ಅವರು ರಿಜಿಸ್ಟರ್ ಆಗಿಲ್ಲ ಅಂತ. ಬೆದರಿಕೆ ಕರೆಗಳಲ್ಲಿ ಇದೊಂದು ಸ್ಯಾಂಪಲ್ ಅಷ್ಟೇ ನಾನು ನಿಮಗೆ ತೋರಿಸಿರೋದು. ಕಳೆದ 2-3 ದಿನದಿಂದ ಫೋನ್ ಹ್ಯಾಂಗ್ ಆಗಿ ಹೋಗ್ಬೇಕು ನಂದು. ಅಲ್ಲಿ ತನಕ ಕಾಲ್ಗಳು ಬರ್ತಲೇ ಇದೆ. ಕಾಲ್ ಮಾಡ್ತಾರೆ, ಅವಚ್ಚಿವಾಗಿ ಮಾತಾಡ್ತಾರೆ. ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕೆ ಅದನ್ನ ನಾನು ಹಾಕ್ತಾ ಇಲ್ಲ ಅಷ್ಟೇ ಅಂತ. ಬೆದರಿಕೆ ಕರೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾತಾಡೋರು ಅಧಿಕಾರ ಇವ್ರ ಹತ್ರನೇ ಇದೆ. ಕಾಲ್ ಟ್ರೇಸ್ ಮಾಡಿ ಮೇಲ್ ಬಂದಿದ್ಯಾ, ಬರೀ ಕಾಲ್ ಮಾತ್ರ ಬರ್ತಾ ಇದೆಯಾ, ಮೆಸೇಜ್ ಬರ್ತಾ ಇದೆಯಾ, ಮೂಲ ಹುಡುಕಿದ್ರಾಯ್ತು. ಇಬ್ಬರನ್ನ ಬೆತ್ತಲೆ ಮಾಡಿದ್ರೆ ಅಂದ್ರೆ ಅವ್ರು ಯಾರು ಅನ್ನುವಂಥದ್ದು ಹೊರಗೆ ಗೊತ್ತಾದರೆ ಕೆಲವು ಇನ್ನುಳಿದಂಥವ್ರು ಸುಮ್ಮನೆ ಆಗ್ತಾರೆ ಅಷ್ಟೇ. ಬಿಜೆಪಿ ಅವ್ರ ಮೇಲೆ, RSS ಅವ್ರ ಮೇಲೆ ಅನ್ನೋದಕ್ಕಿಂತ ಅಧಿಕಾರ ನಿಮ್ಮ ಬಳಿ ಇದೆಯಲ್ವಾ ಸರ್? ಮೇಲ್ ಬಂದಿದ್ಯಾ, ಕರೆ ಬಂದಿದ್ಯಾ, ಎಷ್ಟೊತ್ತು ನಿಮ್ಗಳಿಗೆ ಅಧಿಕಾರ ಇರೋರಿಗೆ ಅದನ್ನು ಹುಡ್ಕಕ್ಕೆ? RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ. हेलो क्या होता हाँ तू कौन है? तेरे जैसा औलाद निकला है ना हाँ क्या प्रॉब्लम क्या है तुम्हारा? ಎಲ್ಲರೂ ಮಾತಾಡ್ತಾ ಇದ್ರಲ್ಲ, ಇದಕ್ಕೇನಂತಾರೆ? ಅವ್ರು ಬಂದು ಕ್ಷಮೆ ಕೇಳ್ತಾರ ನನಗೆ ಈಗ, ಅಥವಾ ಇನ್ನ ಜಾಸ್ತಿ ಮಾಡಿಸ್ತಾರ? ನನ್ನ ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ. ನಾನು ಅದನ್ನು ಬರ್ದಿದ್ದೀನಲ್ಲ, ಕಂಪ್ಲೇಂಟ್ ಕೊಟ್ರೆ ಅವನ ಮೇಲೆ ಹರಾಸ್ಮೆಂಟ್ ಆಗುತ್ತೆ. ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ, ಆ ವ್ಯಕ್ತಿಗಳೇನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ, ಕಂಪ್ಲೇಂಟ್ ಕೊಡ್ಬೋದು. ಎಲ್ಲ 30-50 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು, 100 ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು. ಆ 100 ವ್ಯಕ್ತಿಗಳಿಗೆ ಎತ್ತಾಕಿ ಜೈಲಲ್ಲಿ ಹಾಕ್ತಾರೆ. ಆದ್ರೆ ಆ 100 ವ್ಯಕ್ತಿಗಳನ್ನ ಆ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಕಲುಷಿತ ಮಾಡಿದ್ರಲ್ಲ, ಅವ್ರು ಹಾಗೆ ಓಡಾಡ್ತಾರಲ್ಲ. ಅಂಡ್ ನಮ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ, ವೈಯಕ್ತಿಕ ಅಲ್ಲ. ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು. ಆಮೇಲೆ ಪದೇ ನಾನು ಲೀಗಲ್ ಆಗಿ ಕ್ವಶನ್ಸ್ ಕೇಳ್ತಾ ಇದ್ದೀನಲ್ಲ. ಎಲ್ಲಪ್ಪ ನೀವು ರಿಜಿಸ್ಟರ್ಡ್ NGO ಅಂತ ಹೇಳ್ತಾ ಇದ್ರ, NGO ಒಂದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ತೋರ್ಸಕ್ಕೆ ಇಷ್ಟಲ್ಲನಾ? ನೋಡಿ JDS ಸಾಮಾಜಿಕ ಜಾಲತಾಣ ಮತ್ತೆ BJP ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ